ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಮಹತ್ವದ ಕೊಡುಗೆಯನ್ನು ನೀಡುತ್ತಿರುವ ಅಬಕಾರಿ ಇಲಾಖೆಯ ಮುಂದೆ 2004ರ ಅವಧಿಯಲ್ಲಿ ಸಾಲು ಸಾಲು ಸವಾಲುಗಳು. ಹಲವಾರು ಜಿಲ್ಲೆಗಳಲ್ಲಿ ಅವ್ಯಾಹತವಾಗಿ ನಡೆಯುತ್ತಿದ್ದ ಕಳ್ಳಭಟ್ಟಿ ಸಾರಾಯಿ ದಂಧೆ, ರಾಜ್ಯದ ಒಳಗೆ ನುಸುಳುತ್ತಿದ್ದ ಹೊರ ರಾಜ್ಯದ ಮದ್ಯ ಮತ್ತು ಶೇಂದಿ, ಇದರೊಂದಿಗೆ ತನಿಖೆಗೆ ಬಾಕಿಯಿದ್ದ ರಾಶಿ ರಾಶಿ ಅಪರಾಧ ಪ್ರಕರಣಗಳು, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಬಾಕಿಯಿದ್ದ ಜಪ್ತುಪಡಿಸಿದ ಮದ್ಯ ಹಾಗೂ ವಾಹನಗಳು. ಇಂತಹ ಸವಾಲಿನ ಸನ್ನಿವೇಶವನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಇಲಾಖೆಯಲ್ಲಿ ಅಬಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕೊರತೆ. ಇಂತಹ ವ್ಯತಿರಿಕ್ತ ಸಂದರ್ಭ ಸನ್ನಿವೇಶದಲ್ಲಿ ಇಲಾಖೆಗೆ ಪದಾರ್ಪಣೆ ಮಾಡಿದ್ದು 2004ರ ಅಬಕಾರಿ ಉಪನಿರೀಕ್ಷಕರ ತಂಡ. ಈ ತಂಡ ಇವತ್ತಿಗೆ 20 ವರ್ಷಗಳ ಪಯಣದ ಸಂಭ್ರಮಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದ್ದು, ಇಲ್ಲಿದೆ ಈ ತಂಡದ ಸಂಕ್ಷಿಪ್ತ ಪರಿಚಯ. ಇಲಾಖೆಯಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುವ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗೆ 1975ರಲ್ಲಿ ನಡೆದ ನೇರ ನೇಮಕಾತಿಯ 27 ವರ್ಷಗಳ ನಂತರ 2002ರಲ್ಲಿ ಮೊದಲ ಬಾರಿಗೆ ಕೆಪಿಎಸ್ಸಿಯಿಂದ ಅಬಕಾರಿ ಉಪನಿರೀಕ್ಷಕರ ಹುದ್ದೆಯ ನೇರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಪಾರದರ್ಶಕವಾಗಿ 255 ಜನರನ್ನು ಆಯ್ಕೆ ಮಾಡಲಾಗುತ್ತದೆ. ಹೀಗೆ ಆಯ್ಕೆಯಾದ ತಂಡದ ಅಧಿಕಾರಿಗಳು ರಾಜ್ಯದ ವಿವಿಧ ಭಾಗ, ವಿವಿಧ ಪರಿಸರದಿಂದ ಬಂದಿದ್ದು, ಮೊದಲ ಬಾರಿಗೆ 33% ಮಹಿಳೆಯರನ್ನು ಒಳಗೊಂಡ ತಂಡವಾಗುವ ಮೂಲಕ ಇಲಾಖೆಯಲ್ಲಿ ಸ್ತ್ರೀ ಶಕ್ತಿಯ ಸಂಚಲನವನ್ನೇ ಸೃಷ್ಟಿಸಿತ್ತು ಅಂದರೆ ಅತಿಶಯೋಕ್ತಿಯಲ್ಲ. ಆಯ್ಕೆಯ ನಂತರವೂ ಕಾನೂನು ಸಮರವನ್ನು ಎದುರಿಸಿ ಸುಪ್ರೀಂ ಕೋರ್ಟ್ವರೆಗೂ ಹೋರಾಡಿ ಕೊನೆಗೆ 2004ರಲ್ಲಿ ನೇಮಕಾತಿ ಆದೇಶ ಪಡೆದ ಈ ತಂಡದ ಅಧಿಕಾರಿಗಳು ಪೊಲೀಸ್ ಬುನಾದಿ ತರಬೇತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ KSPTS ಚನ್ನಪಟ್ಟಣಕ್ಕೆ ತೆರಳಿದರು. ಈ 4 ತಿಂಗಳ ಬುನಾದಿ ತರಬೇತಿ ತಂಡದ ಐಕ್ಯತೆ, ಸಮಗ್ರತೆಯನ್ನು ಹೆಚ್ಚಿಸುವ ಮೂಲಕ ವಿವಿಧ ಪ್ರದೇಶಗಳಿಂದ ಬಂದ ಪ್ರಶಿಕ್ಷಣಾರ್ಥಿಗಳ ನಡುವೆ ಉತ್ತಮ ಬಂಧ ಬೆಸೆಯಲು ಸಹಕಾರಿಯಾಯಿತು. ನಾನೇ ನಾನೇ ರಕ್ಷಕ, ಕನ್ನಡ ಮನೆಯ ರಕ್ಷಕ, ನಾನೇ ನಾನೇ ರಕ್ಷಕ, ಸರ್ವರಹಿತ ಸಂರಕ್ಷಕ, ಸಿದ್ಧ ಸಿದ್ಧ ಸಿದ್ಧ, ಕರ್ತವ್ಯಕ್ಕೆ ನಾನು ಸದಾ ಸಿದ್ಧ, ಘನತೆ ವಿನಮ್ರತೆ ಮೈಗೂಡಿದೆ ತರಬೇತಿ ಜೊತೆ. ಈ ತಂಡದ ನಿರ್ಗಮನ ಪಥಸಂಚಲನವು ಆಗಿನ ಉಪಮುಖ್ಯಮಂತ್ರಿಗಳು ಹಾಗೂ ಅಬಕಾರಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನಡೆದಿದ್ದು, ಸನ್ಮಾನ್ಯರು ಈ ತಂಡದ ದಶಮಾನೋತ್ಸವ ಸಂದರ್ಭದಲ್ಲಿ ಹಾಗೂ ಪ್ರಸ್ತುತ ದ್ವಿದಶಮಾನೋತ್ಸವ ಆಚರಣೆಯ ಈ ಸುಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರುವುದು ವಿಶೇಷವಾಗಿದೆ. ಬುನಾದಿ ತರಬೇತಿಯ ನಂತರ ಫೆಬ್ರವರಿ 2005ರಲ್ಲಿ ಸ್ವತಂತ್ರ ಪ್ರಭಾರದ ಮೇಲೆ ತೈನಾತಿಸಿದ ಸ್ಥಳಗಳಿಗೆ ಹಾಜರಾಗುವ ವೇಳೆಗಾಗಲೇ ಇಲಾಖೆಯು ತನ್ನನ್ನು ತಾನು ಹಲವು ಬದಲಾವಣೆಗೆ ಸಜ್ಜು ಮಾಡಿಕೊಂಡಿತ್ತು. ಸಗಟು ಮದ್ಯ ಮಾರಾಟವನ್ನು ಮಾಡುತ್ತಿದ್ದ ಖಾಸಗಿ ಸನ್ನದುಗಳ ಬದಲಿಗೆ ಸರ್ಕಾರಿ ಸ್ವಾಮ್ಯದ KSBCL ಮೂಲಕ ಮದ್ಯದ ಸಗಟು ಮಾರಾಟಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಅಲ್ಲದೆ ಇಲಾಖೆಯ ರಚನೆಯಲ್ಲಿಯೂ ಗಮನಾರ್ಹ ಬದಲಾವಣೆಯನ್ನು ಮಾಡುವ ಮೂಲಕ ಅಬಕಾರಿ ಅಧೀಕ್ಷಕರ ನೇರ ನಿಯಂತ್ರಣದಲ್ಲಿ ಅಬಕಾರಿ ಉಪನಿರೀಕ್ಷಕರಿಗೆ ಜಿಲ್ಲೆಯ ಜಾರಿ ಮತ್ತು ತನಿಖಾ ಕಾರ್ಯಗಳ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಅಲ್ಲದೆ ಇಲ್ಲಿಯವರೆಗೆ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯವನ್ನು ನೀಡುತ್ತಾ ಬಂದಿದ್ದ ಸರ್ಕಾರಿ ಸಾರಾಯಿ ಮಾರಾಟವನ್ನು 2007ರಿಂದ ಸರ್ಕಾರವು ನಿಷೇಧಗೊಳಿಸಿ ಆದೇಶ ಹೊರಡಿಸಿರುತ್ತದೆ. ಇಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಹಳೆ ಬೇರಿನೊಂದಿಗೆ ಹೊಸ ಚಿಗುರು ಎಂಬಂತೆ ಅಂದಿನ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಹಾಗೂ ನಿರ್ದೇಶನಗಳ ಮೇರೆಗೆ ಸಂದರ್ಭವನ್ನು
ಅತ್ಯಂತ ಪರಿಣಾಮಕಾರಿಯಾಗಿ ಎದುರಿಸುವುದರ ಮೂಲಕ ರಾಜಸ್ವ ಸಂಗ್ರಹಣೆಯಲ್ಲಿ ಮಹತ್ತರವಾದ ಬೆಳವಣಿಗೆಯನ್ನು ದಾಖಲಿಸಲಾಯಿತು. 2003ರಲ್ಲಿ 2300 ಕೋಟಿ ರೂಪಾಯಿಗಳಷ್ಟು ಸಂಗ್ರಹವಾಗುತ್ತಿದ್ದ ಅಬಕಾರಿ ರಾಜಸ್ವ ಇಂದು 36,000 ಕೋಟಿಯಷ್ಟಾಗಿರುವುದು ಅಬಕಾರಿ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ದಕ್ಷತೆಗೆ ಸಾಕ್ಷಿಯಾಗಿದೆ. ಅಬಕಾರಿ ಪ್ರಕರಣಗಳಲ್ಲಿ ನ್ಯಾಯಾಲಯದಿಂದ ಶಿಕ್ಷೆಯಾಗುವುದಿಲ್ಲ ಎಂಬ ಮಾತನ್ನು ಸುಳ್ಳು ಮಾಡಿ ರಾಜ್ಯದಾದ್ಯಂತ ಅನೇಕ ಗುಣಾತ್ಮಕ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಮಾನ್ಯ ನ್ಯಾಯಾಲಯಗಳಿಂದ ಶಿಕ್ಷೆ ಕೊಡಿಸುವಲ್ಲಿ ಸಾಧ್ಯವಾಗಿರುವುದು ಇಲಾಖೆಗೆ ಸಿಕ್ಕ ಮಹತ್ತರ ಯಶಸ್ಸು. ಸಾರಾಯಿ ಗುತ್ತಿಗೆದಾರರಿಂದ ಸರ್ಕಾರಕ್ಕೆ ಬರಬೇಕಾದ ಸಾವಿರಾರು ಕೋಟಿ ರೂಪಾಯಿ ಬಾಕಿಯನ್ನು ವಸೂಲು ಮಾಡಲು ಶ್ರಮಿಸಿದ ಹಿರಿಯ ಅಧಿಕಾರಿಗಳ ಹೆಗಲಿಗೆ ಹೆಗಲು ಕೊಟ್ಟು ಈ ತಂಡದ ಅಧಿಕಾರಿಗಳು ಕೆಲಸ ನಿರ್ವಹಿಸಿರುವುದು ಗಮನಾರ್ಹ ಸಂಗತಿಯಾಗಿದೆ. ಇಲಾಖೆಯಲ್ಲಿ ಆದ ಪ್ರತಿಯೊಂದು ಬದಲಾವಣೆಗೂ ಸ್ಪಂದಿಸುತ್ತಾ ಪ್ರಗತಿಯನ್ನು ಸಾಧಿಸುತ್ತಿರುವುದು ಇಲಾಖೆಯ ಎಲ್ಲ ಹಂತದ ಅಧಿಕಾರಿ ಸಿಬ್ಬಂದಿಗಳ ನಡುವೆ ಇರುವ ಸಹಕಾರ ಮನೋಭಾವವನ್ನು ಎತ್ತಿ ತೋರಿಸುತ್ತದೆ. ಪ್ರಸ್ತುತ ಈ ತಂಡದ ಅಧಿಕಾರಿಗಳಲ್ಲಿ 35 ಜನ ಅಬಕಾರಿ ಅಧೀಕ್ಷಕರ ಹುದ್ದೆಯಲ್ಲಿ, 78 ಮಂದಿ ಅಬಕಾರಿ ಉಪ ಅಧೀಕ್ಷಕರ ಹುದ್ದೆ ಹಾಗೂ ಉಳಿದ ಅಧಿಕಾರಿಗಳು ಅಬಕಾರಿ ನಿರೀಕ್ಷಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, 3 ಜನ ಪ್ರಭಾರ ಅಬಕಾರಿ ಉಪ ಆಯುಕ್ತರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿ ತಮ್ಮದೇ ಆದ ಕೊಡುಗೆಯನ್ನು ಇಲಾಖೆಗೆ ನೀಡುತ್ತಾ ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇತರೆ ರಾಜ್ಯಗಳಿಂದ ಒಳನುಸುಳುತ್ತಿರುವ ಅಕ್ರಮ ಮದ್ಯ, ನಕಲಿ ಮದ್ಯ, ಶೇಂದಿಯನ್ನು ತಡೆಗಟ್ಟಲು ಶ್ರಮವಹಿಸುತ್ತಿರುವ ಹಾಗೂ ಅಕ್ರಮ ಸಾಗಾಟಕ್ಕೆ ಬಳಸುತ್ತಿರುವ ವಿವಿಧ ಕಾರ್ಯಶೈಲಿ ಅಂದರೆ ಮೋಡಸ್ ಆಪರಾಂಡಿ ಭೇದಿಸಲು ಯಶಸ್ವಿಯಾಗಿರುವ ಇಲಾಖೆಯ ಪ್ರಮುಖ ಅಧಿಕಾರಿಗಳಲ್ಲಿ ಈ ತಂಡದ ಅಧಿಕಾರಿಗಳ ಹೆಸರು ಇದೆ ಎಂದರೆ ತಂಡಕ್ಕೆ ಹೆಮ್ಮೆಯ ಸಂಗತಿ. ಇಂದಿನ ಶರವೇಗದ ಜೀವನ ಶೈಲಿಯ ಬದುಕಿನಲ್ಲಿ ಕಳವಳಕಾರಿ ಸಂಗತಿ ಏನೆಂದರೆ ಯುವ ಜನತೆ ಮಾದಕ ವಸ್ತುಗಳ ದಾಸರಾಗುತ್ತಿರುವುದು. ಇಂತಹ ಪ್ರಕರಣಗಳನ್ನು ಭೇದಿಸಿ ಎನ್ಡಿಪಿಎಸ್ ಪ್ರಕರಣಗಳನ್ನು ದಾಖಲಿಸುವಲ್ಲಿ ಇಲಾಖೆಯು ಹಿಂಜರಿಕೆ ತೋರುತ್ತಿದ್ದ ಕಾಲವೊಂದಿತ್ತು. ಆದರೆ ಇಂದು ಈ ಕಾಯ್ದೆಯಡಿ ಹಲವಾರು ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಇಲಾಖೆಯು ಮುಂಚೂಣಿಯಲ್ಲಿದೆ ಹಾಗೂ ಇಂತಹ ಪ್ರಕರಣ ದಾಖಲಾತಿಯಲ್ಲಿ ಸಿಂಹಪಾಲು ಈ ತಂಡದ ಅಧಿಕಾರಿಗಳದ್ದೇ ಆಗಿರುವುದು ಪ್ರಶಂಸನೀಯ. ಪ್ರಕರಣ ದಾಖಲಾತಿ ಮಾತ್ರವಲ್ಲದೆ ಎನ್ಡಿಪಿಎಸ್ ಕಾಯ್ದೆಯ ಬಗ್ಗೆ ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ, ನ್ಯಾಯಾಂಗ ಇಲಾಖೆ ಹಾಗೂ ಇತರೆ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿಗೂ ಪಾಠ ಮಾಡುವ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಇಲಾಖೆಯ ಕೆಲವು ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಈ ತಂಡದ ಅಧಿಕಾರಿಗಳು ಇರುವುದು ತಂಡಕ್ಕೆ ಒಂದು ಗೌರವ. ಹೀಗೆ ಇಲಾಖೆಯ ಕರ್ತವ್ಯಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಹಾಗೂ ಇಲಾಖೆಯ ಕರ್ತವ್ಯದೊಂದಿಗೆ ಇತರೆ ಚಟುವಟಿಕೆಯಲ್ಲಿಯೂ ಹೆಸರು ಮಾಡಿ ಈ ತಂಡದ ಹಿರಿಮೆಯನ್ನು ಹೆಚ್ಚಿಸಿದ ಅಧಿಕಾರಿ ಹಾಗೂ ವಿಶೇಷ ಸಾಧನೆ ಮಾಡಿದ ಅಧಿಕಾರಿಗಳ ಮಕ್ಕಳು ಚಪ್ಪಾಳೆಗೆ ಅರ್ಹರಾಗಿದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕ
ಈ ತಂಡದ ಅಧಿಕಾರಿಗಳು ಮಾತ್ರವಲ್ಲ, ಅವರ ಮಕ್ಕಳೂ ಕೂಡ ಹಲವು ಸಾಧನೆಗಳನ್ನು ಮಾಡುವ ಮೂಲಕ ನಾವೇನೂ ಕಮ್ಮಿ ಇಲ್ಲ ಅಂತ ನಿರೂಪಿಸಲು ತಯಾರಾಗಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ತಂಡದ ಅಧಿಕಾರಿಯೊಬ್ಬರ ಮಗನಾದ ಶ್ರೀ ತೇಜಸ್ ಇತ್ತೀಚೆಗೆ UPSC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಈ ತಂಡದ ಅಧಿಕಾರಿಗಳಲ್ಲಿ ಕೆಲವರು UPSC ಹಾಗೂ KPSC ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪ್ರತಿಮ ಸಾಧನೆಗೈದು IAS, IRS, KAS ಹುದ್ದೆಗಳಿಗೆ ಆಯ್ಕೆಯಾಗಿದ್ದು, ಇನ್ನೂ ಕೆಲವರು ಕೃಷಿ ಇಲಾಖೆ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಅಬಕಾರಿ ಇಲಾಖೆ, ಶಿಕ್ಷಣ ಇಲಾಖೆ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ, ಬೆಂಗಳೂರು ನೀರು ಸರಬರಾಜು ಇಲಾಖೆ ಹಾಗೂ ಖಾಸಗಿ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ವಿಧಿಯಾಟ ಬಲ್ಲವರಾರು, ಬರೀ ದಾಳವಾದೆವೆ ನಾವು ಎಂಬಂತೆ ವಿಧಿ ತನ್ನ ಆಟವನ್ನ ಆಡಿ ಈ ತಂಡದ ಕೆಲವು ಅಧಿಕಾರಿಗಳ ಪ್ರಾಣವನ್ನು ತೆಗೆದುಕೊಂಡಿರುವುದು ಅತ್ಯಂತ ದುಃಖಕರ ಸಂಗತಿಯಾಗಿದೆ. ತಮ್ಮ ಪಯಣವನ್ನ ಅಂತ್ಯಗೊಳಿಸಿ ನಮ್ಮನ್ನು ಅಗಲಿದ ಅಧಿಕಾರಿಗಳಿಗೆ ತಂಡದ ಎಲ್ಲರ ಪರವಾಗಿ ಇದೋ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಯಾವುದೇ ಆಡಳಿತವೂ ನಿಂತ ನೀರಲ್ಲ. ಬದಲಾವಣೆ ಜಗದ ನಿಯಮ ಹಾಗೂ ಅನಿವಾರ್ಯ ಕೂಡ. ಇಲಾಖೆಯಲ್ಲಿ ನಡೆಯುತ್ತಿರುವ ಹಲವಾರು ಬದಲಾವಣೆಗಳಿಗಾಗಿ ರಚಿಸಲಾಗಿರುವ ಸಮಿತಿಗಳಲ್ಲಿ ಈ ತಂಡದ ಸದಸ್ಯರು ಪಾಲ್ಗೊಂಡಿರುವುದು ಶ್ಲಾಘನೀಯ. ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಸಹಕಾರಿಯಾಗುವಂತೆ ಇಲಾಖೆಯನ್ನು ಇನ್ನಷ್ಟು ಚುರುಕುಗೊಳಿಸಲು ಇಲಾಖೆಯ ಎಲ್ಲಾ ಹಂತದ ಅಧಿಕಾರಿಗಳಿಗೆ ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಅಬಕಾರಿ ಆಯುಕ್ತರಾದ ಡಾಕ್ಟರ್ J. ರವಿಶಂಕರ್ ಸರ್ ಅವರಿಗೆ ಹಾಗೂ ಇಲಾಖೆಯ ಉನ್ನತಿಗಾಗಿ ಸದಾ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಸನ್ಮಾನ್ಯ ಅಬಕಾರಿ ಸಚಿವರಾದ ಶ್ರೀ R.B. ತಿಮ್ಮಾಪುರ ಸರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ತಂಡವನ್ನು ಸದಾ ತಮ್ಮ ಮಾರ್ಗದರ್ಶನ ಹಾಗೂ ನಿರ್ದೇಶನಗಳೊಂದಿಗೆ ಪ್ರೋತ್ಸಾಹಿಸುತ್ತಿರುವ ಇಲಾಖೆಯ ಅಪರ ಅಬಕಾರಿ ಆಯುಕ್ತರುಗಳಾದ ಶ್ರೀ L.N. ಮೋಹನಕುಮಾರ್ ಮತ್ತು ಡಾಕ್ಟರ್ Y. ಮಂಜುನಾಥ್ ಇವರಿಗೆ ಮತ್ತು ಇಲಾಖೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ತಂಡದ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳು. ಮುಂಬರುವ ಬದಲಾವಣೆಗಳಿಗೆ ಹೊಂದಿಕೊಂಡು ಹೆಚ್ಚಿನ ಪ್ರಗತಿ ಸಾಧಿಸಲು ಎಲ್ಲ ಹಂತದ ಅಧಿಕಾರಿಗಳು ಒಗ್ಗೂಡಿ ತಂತ್ರಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವುದರ ಮೂಲಕ ಇಲಾಖೆಯ ಹೆಸರನ್ನು, ರಾಜ್ಯದ ಹೆಸರನ್ನು, ದೇಶದ ಹೆಸರನ್ನು ಉತ್ತುಂಗಕ್ಕೇರಿಸಲಿ ಎಂದು ಆಶಿಸೋಣ.